ಸೊ ಇವತ್ತು ನಾವು ಅನ್ಬಾಕ್ಸ್ ಮಾಡಕ್ಕೆ ಹೋಗ್ತಾ ಇರೋದು ನೋಡ್ತಾ ಇರೋಂಗೆ ವಾಷರ್ ಹೈ ಪ್ರೆಷರ್ ಅಡ್ಜಸ್ಟಬಲ್ ವಾಷರ್ ಇದು. ಸೊ ಮಾಡೆಲ್ ನಂಬರ್ 280. ಇದ್ರದ್ದು ಏನು ಸ್ಪೆಷಾಲಿಟಿ ಅಂದರೆ ಇಟ್ಸ್ ಒನ್ ಆಫ್ ದಿ ಹೈಲಿ ಪವರ್ಫುಲ್ ಪ್ರೆಷರ್ ವಾಷರ್ಸ್. 160 ಬಾಸ್, 2200 ವಾಟ್ಸ್ ಇರೋದು. ನಾನು ತುಂಬ ಕಂಪೇರ್ ಮಾಡಿದೆ, ಬೇರೆ ಎಲ್ಲ ನೋಡಿದೆ, ಬಟ್ ಇದು ತುಂಬ ಚೆನ್ನಾಗಿದೆ ಅನ್ನಿಸ್ತು. ಸೊ ಅದಕ್ಕೆ ಇದನ್ನು ತಂದಿದ್ದೀನಿ. ನೀವು ಬೇಕಾದ್ರೆ ಹೊರಗಡೆ ಎಲ್ಲರೂ ಗಾಡಿ ವಾಷಿಂಗ್ ಅದಕ್ಕೆ ಇದಕ್ಕೆ ಅಂತ ಹೋದರೆ ಈಗಿನ ರೇಟಲ್ಲಿ ನಿಮಗೆ 600 800, ಮಿನಿಮಮ್ 800 ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಬೇಸಿಕ್ ಒನ್. ಅದೇ ಇವಾಗ ಕೆಸರಂತೂ ಆಗ್ತಾನೆ ಇರುತ್ತೆ. ಅದನ್ನೇ ಇದು ಮಾಡಬೇಕು ಅಂದರೆ ಅದು ಇನ್ನೂ ಇದಾಗೋಗುತ್ತೆ. ಸೊ ನಮ್ಮ ಹತ್ರ ಇರೋ ಗಾಡಿಗಳಿಗೆ ಇಷ್ಟೊಂದಿದೆ, ಅದನ್ನೆಲ್ಲ ಫುಲ್ಲು ಹಗ್ಲಗ್ಲ ವಾಷಿಂಗಿಗೆ ತೊಗೊಂಡೋಗ್ಬೇಕು ಅಂದರೆ ಅದಕ್ಕಿಂತ ಒಂದು ತೊಗೊಂಡೇ ಬರ್ಬೋದು. ಮನೇಲೇ ಇರುತ್ತೆ, ಯಾವಾಗ ಬೇಕಾದರೂ ಗಾಡಿ ವಾಶ್ ಮಾಡ್ಬೋದು. ಬರೀ ಗಾಡಿ ವಾಶ್ ಅಲ್ಲ, ಮನೆ ಪೋರ್ಟಿಕೋ ಆಮೇಲೆ ಏನಾದರೂ ಡಸ್ಟು ಅದೆಲ್ಲ ತೆಗಿಬೋದು ಆರಾಮಾಗಿ. ಹೆವಿ ಪವರ್ಫುಲ್ ಇದೆ ಇದು. ಇಂಡಿಯನ್ ಕಂಪ್ನಿ. ಸೊ ಸರ್ವಿಸಿಂಗು ಓಕೆ ಅನಿಸುತ್ತೆ. ಇದಕ್ಕೆ ನೀವು ಬೇರೆ ಎಲ್ಲ ನೋಡೋಕ್ಕೆ ಹೋದರೆ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ನಾನು ತುಂಬ ಕಂಪೇರ್ ಮಾಡಿದೆ ಅದು ಇದು ಅಂತ ಹೇಳಿ, ಬಟ್ ಇದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಳಗಡೆ ಇನ್ನೊಂದು ಬಾಕ್ಸ್ ಇದೆ. ಬಾಕ್ಸ್ ಹಂಗೆ ಇರಲಿ, ಆಮೇಲೆ ಬೇಕಾದ್ರೆ ತೆಗೆದ್ರೆ ಆಯಿತು. ಏನೇನಿರುತ್ತೆ ಅಂತ ನೋಡೋಕೆ ಹೋದರೆ ಸೊ ಇದು ನೋಡ್ತಾ ಇದ್ದೀರಲ್ಲ, ಇದೇನೆ ವಾಷರ್ 280. ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ. ವೈಟ್, ರೆಡ್, ಬ್ಲ್ಯಾಕ್ ಮತ್ತು ಗೋಲ್ಡನಲ್ಲಿ ಒಂಥರ ಎಲಿಗೆಂಟ್ ಲುಕ್ ಇದೆ. ಪ್ರೀಮಿಯಮ್ ಕ್ವಾಲಿಟಿನೂ ಹೌದು. ಸೊ ಏನೇನಿದೆ ಅಂತ ನೋಡೋಕೆ ಹೋದರೆ ಒಂದು ವಾಷಿಂಗ್ ಕ್ಲಾತ್ ಇದೆ, ಆಮೇಲೆ ಫೋಮ್ ಕೊಟ್ಟಿದ್ದಾರೆ, ಅದ್ರ ಜೊತೆ ಒಂದು ದ ಮೇನ್ ದ ಗನ್ ಇದೆ. ಇದನ್ನು ಆಮೇಲೆ ಯೂಸ್ ಮಾಡುವಾಗ ತೋರಿಸ್ತೀನಿ. ಅದ್ರ ಜೊತೆ ಒಂದು ಪೈಪ್ ಇದೆ. ಐ ಥಿಂಕ್ ಇದೊಂದು ಎಷ್ಟೊಂದು 1 ಮೀಟರ್ or 2 ಮೀಟರ್ ಇರ್ಬೋದು ಪೈಪ್ ಇದು. ಸೊ ಪೈಪ್ ಇದೆ, ನೀವು ಹೋದಿಂದ ಎಲ್ಲಿ ಬೇಕಾದ್ರೂ ಕನೆಕ್ಟ್ ಮಾಡ್ಬೋದಲ್ಲ. ಅದ್ರ ಜೊತೆ ಇನ್ನೊಂದು ಲೈಕ್ ಫುಲ್ ಲೆಂತಿ ಇರೋ ಪೈಪ್ ಇದೆ. ಸೊ ಇದ್ರ ಜೊತೆ ಫಿಕ್ಸ್ ಮಾಡೋಕ್ಕೆಲ್ಲ ಅಟ್ಯಾಚ್ಮೆಂಟ್ಸ್ ಎಲ್ಲ ಇದೆ. ಆಮೇಲೆ ಮ್ಯಾನ್ಯಲ್ ನೋಡಿ ಯೂಸ್ ಮಾಡುವಾಗ ತೋರಿಸ್ತೀನಿ ಹೇಗೆ ಅಂತ. ಅದ್ರ ಜೊತೆಗೊಂದು ಸ್ಪ್ರೇ ಕ್ಯಾನ್, ಈಗ ನಾವು ಶ್ಯಾಂಪು ಗಿಂಪು ಎಲ್ಲ ಹಾಕಿ ಫಸ್ಟ್ ಸ್ಪ್ರೇ ಮಾಡ್ತೀವಲ್ಲ, ಅದ್ರ ಜೊತೆ ಸ್ಪ್ರೇ ಕ್ಯಾನ್ ಇದೆ. ಆಮೇಲೆ ಡಿಫ್ರೆಂಟ್ ಅಟ್ಯಾಚ್ಮೆಂಟ್ಸ್. ಇದನ್ನು ಏನು ಅಂತ ನಾನು ಮೋಸ್ಟ್ಲಿ ಮ್ಯಾನ್ಯಲ್ ನೋಡಿ ಹೇಳುವಾಗ ಹೇಳ್ತೇನೆ. ಇದು ಗನ್ನಿಗೆ ಅಟ್ಯಾಚ್ ಆಗೋಕ್ಕೆ, ಸೊ ಲೆಂತಿಗೆ. ಸೊ ನೋಡ್ತಾ ಇರೋಂಗೆ ಇದೊಂದು 1 ಫೀಟ್ ಇರ್ಬೋದು, 1 ಫೀಟ್ ಇದೆ ಅನ್ಸುತ್ತಿದ್ದು. ಸೊ ಅದಾಯಿತು. ಈಗ ಮೇಯ್ನ್ ಬರಬೇಕು ಅಂದರೆ ಹ್ಯಾಂಡಲ್ ಇದೆ. ಹ್ಯಾಂಡಲಿಂದ ಲಿಫ್ಟ್ ಮಾಡಿ ನೋಡಿದ್ರೆ ಇದು ನೋಡಿ ಹೀಗಿದೆ. ಇದು ಕಲರ್ ಕಾಂಬಿನೇಷನ್ ಹೇಳಿದಾಗ ತುಂಬ ಚೆನ್ನಾಗಿದೆ ಅಂತ. ವೆರಿ ಪವರ್ಫುಲ್ ಮೋಟರ್. ಮೋಟರ್ ಕವರ್. ವಾರಂಟಿ ಕಾರ್ಡ್ ಎಲ್ಲ ಇದೆ. ಹೀಗೆ ಕಾಣುತ್ತೆ. ಹೆವಿ ಇದೆ. ಸ್ವಲ್ಪ 8 kg ಇರ್ಬೋದಾ ಅಂತ ನನ್ನ ಪ್ರಕಾರ. ಇಲ್ಲಿ ನೋಡ್ತಾ ಇರೋಂಗೆ ಪವರ್ 2200 ವಾಟ್, 160 ಬಾರ್, 8 ಲೀಟರ್ ಪರ್ ಮಿನಿಟ್ ಅಂತ ಎಲ್ಲ ಇದೆ. ವೆರಿ ಪವರ್ಫುಲ್ ಮೋಟರ್. ಸೊ ಕ್ಯಾರಿ ಮಾಡೋಕ್ಕೆ ತುಂಬ ಈಸಿ. ಸೊ ಇಲ್ಲಿ ಮೀಟ್ರ್ ರೀಡಿಂಗ್ ಬೇರೆ ಇದೆ. ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ ಮೀಟರ್ ರೀಡಿಂಗ್ ಎಲ್ಲ ಇದೆ, ಎಷ್ಟು ಪ್ರೆಷರ್ ಅಂತ ಹೇಳಿ.
ಆಮೇಲೆ ಇದನ್ನು ಯೂಸ್ ಮಾಡಿ ನಾವು ಕಂಟ್ರೋಲ್ ಮಾಡ್ಬೋದು ಪ್ರೆಷರನ್ನು. ಇದು ಡಿಫ್ರೆಂಟ್ ಹೋಸಸ್ ಇಲ್ಲೆಲ್ಲ ಜಾಯಿನ್ ಮಾಡ್ಬೋದು. ಸೊ ಕ್ಯಾರಿ ಮಾಡೋದು ಎಷ್ಟು ಈಸಿ ಅಂದರೆ ನೋಡಿ, ಒಂದು ಹ್ಯಾಂಡಲ್ ಆರಾಮಾಗಿ ಕ್ಯಾರಿ ಮಾಡ್ಬೋದು. ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಆಗಿರೋದ್ರಿಂದ ಏನು ಬೋತ್ ಸೈಡ್ಸ್ ಚೆನ್ನಾಗಿರುತ್ತೆ. ವೀಲ್ಸ್ ಇಲ್ಲ, ಸೊ ಹಾಗಾಗಿ ವೀಲ್ಸ್ ಎಲ್ಲ ಬೇಡ ಅಲ್ಲ ಮನೆಗೆ ಯೂಸ್ ಮಾಡೋಕ್ಕೆಲ್ಲ. ವೀಲ್ಸ್ ಇದ್ದಿದ್ರೆ ಇಲ್ಲಿಗೆ ಬಂದಿರೋದು ನೀವು ತುಂಬ ಬೇರೆ ಕಂಪ್ನಿದೆಲ್ಲ ನೋಡಿರ್ತೀರ. ಸೊ ವೀಲ್ಸ್ ಸುಮ್ಮನೆ ಅಡಿಷನಲ್ ಅಟ್ಯಾಚ್ಮೆಂಟ್ಸು, ಅದು ಕಮರ್ಷಿಯಲ್ಲಿಗೆ ಯೂಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಬಟ್ ನಮಗೇನು ಬೇಡ, ನಮಗಿದು ಸಾಕು.